ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೆ. ಎಲ್ಲರೂ ಚೆನ್ನಾಗಿರಲೇಬೇಕು. ಚೆನ್ನಾಗಿರೋದಂದ್ರೆ ಅಂತ ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋದಂತನ ಅಲ್ಲ. ದೇವ್ರು ಕೊಟ್ಟಿರೋ ಜೀವನನ ಪೀಸ್ಫುಲ್ಲಾಗಿ ಬದುಕೋದಕ್ಕೆ ಟ್ರೈ ಮಾಡೋದು. ಇದನ್ನು ಎಲ್ಲರೂ ಟ್ರೈ ಮಾಡಲೇಬೇಕು. ನೀವು ಟ್ರೈ ಮಾಡಿ. ಇಷ್ಟೆಲ್ಲ ಮಾತಾಡೋಳು ಇವಳು ಯಾರು ಅಂದ್ಕೊಂಡ್ರಾ? ನಾನು ರೇಷ್ಮಾ ಫ್ರಮ್ ಕುಂದಾಪುರ. ನನ್ನ ಊರು ಕುಂದಾಪುರ. ಇದು ನನ್ನ ಯೂಟ್ಯೂಬ್ ಚಾನಲ್ ಎವ್ರಿಥಿಂಗ್ ರೇಷ್ಮಾ. ನಾನು ಬೇಸಿಕಲಿ ಹೋಮ್ ಮೇಕರ್ ಆ್ಯಂಡ್ ಮೇಕಪ್ ಆರ್ಟಿಸ್ಟ್. ಈ ನನ್ನ ಚಾನಲಲ್ಲಿ ಫಸ್ಟ್ ಕುಂದಾಪುರದ ಸ್ಪೆಷಲ್ ಫುಡ್ ಅದನ್ನು ತೋರಿಸೋದಕ್ಕೆ ಟ್ರೈ ಮಾಡಿದೆ. ಆ್ಯಂಡ್ ಮೇಕಪ್ ಆ್ಯಂಡ್ ಮೈ ಡೈಲಿ ರುಟೀನ್ ಲೈಫ್, ಹಾಗೆ ಕೆಲವೊಂದು ಕುಂದಾಪುರದ ಕಲ್ಚರ್ಗಳನ್ನು ತೋರಿಸೋದಕ್ಕೆ ಟ್ರೈ ಮಾಡಿದೆ. ಮಹಿಳೆಯರಿಗೆ ಸ್ವಲ್ಪ ಮೋಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಇಷ್ಟೆಲ್ಲ ರೆಡಿಯಾಗಿ ನಾನು ಎಲ್ಲೋ ಹೋಗ್ತಿದ್ದೆ ಅಂದ್ಕೊಂಡ್ರೆ ಇಲ್ಲ, ನಾನೆಲ್ಲೂ ಹೋಗ್ತಾ ಇಲ್ಲ. ನನ್ನ ಇಂಟ್ರೊಡಕ್ಷನ್ ವೀಡಿಯೋಕ್ಕೆ ನಾನು ರೆಡಿಯಾಗಿದ್ದು ಸಿಂಪಲ್ಲಾಗಿ ರೆಡಿಯಾಗಿರೋದು. ನಾನು ಡೈಲಿ ಹೀಗೆ ರೆಡಿ ಆಗ್ತೆ ಸಿಂಪಲ್ಲಾಗಿ. ಹಾಗೆಯೇ ನಂಗೆ ಸ್ಯಾರಿ ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಎಲ್ಲ ಹುಡುಗಿಯರಿಗೆ ಲೇಡೀಸಿಗೆಲ್ಲರಿಗೂ ಸ್ಯಾರಿ ಅಂದರೆ ಇಷ್ಟ. ಸ್ಯಾರಿ ಅಂದರೆ ಎಲ್ಲರೂ ಇಷ್ಟಪಡಲೇಬೇಕು. ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತೀಕನೇ ಸ್ಯಾರಿ. ಸ್ಯಾರಿ ಅಂದರೆ ಇಷ್ಟ, ಬಟ್ ಮೇಂಟೈನ್ ಮಾಡೋದು ಎಲ್ಲರಿಗೂ ಕಷ್ಟ. ಅಂದರೆ ಸ್ಯಾರಿನ ಫಸ್ಟ್ ಇಷ್ಟಪಡಿ, ಆವಾಗ ಮೇಂಟೈನ್ ಮಾಡೋದು ತುಂಬ ಈಸಿ. ನನಗೆ ಎಲ್ಲ ಔಟ್ಫಿಟ್ಟಲ್ಲಿ ತುಂಬ ಇಷ್ಟ ಆಗಿರೋದು ಅಂತ ಹೇಳಿದ್ರೆ ಸ್ಯಾರಿ. ಇದು ನನ್ನ ಕಾಟನ್ ಜೂಟ್ ಸಿಲ್ಕ್ ಸ್ಯಾರಿ. ಇದು ಬೇಸಿಕಲಿ ಜೂಟ್ ಸ್ಯಾರಿ. ಇದರಲ್ಲಿ ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ಡಿಂದ ಎಂಬ್ರಾಯ್ಡ್ರಿ ಬಂದಿದೆ. ತುಂಬ ಚೆನ್ನಾಗಿದೆ. 5 ಮಿನಿಟ್ಸಲ್ಲೇ ಈ ಸ್ಯಾರಿ ನೋಡ್ಬೋದು. ಇದು ನನ್ನ ಮೋಸ್ಟ್ ಫೇವ್ರೇಟ್ ಸ್ಯಾರಿ. ನನಗಿರೋ ಸ್ಯಾರಿಗಳಲ್ಲಿ ಈ ಸ್ಯಾರಿ ಅಂದರೆ ತುಂಬ ಇಷ್ಟ. ಈ ಸ್ಯಾರಿನ ನೀವೆಲ್ಲರೂ ಒಂದು ಸ್ಯಾರಿನ ನೀವು ತಗೊಳ್ಳೋಕೆ ಟ್ರೈ ಮಾಡಿ. ಯಾಕಂದರೆ ತುಂಬ ಚೆನ್ನಾಗಿದೆ. ಮೇಂಟೈನ್ ಮಾಡೋದು ತುಂಬ ಈಸಿ. ಐ ಥಿಂಕ್ ಈ ಸ್ಯಾರಿಗೆ 5,000 to 6,000 ಏನೋ ಕೊಟ್ಟಿದ್ದೆ. ತುಂಬ ಕಾಸ್ಟ್ಲಿ ಸ್ಯಾರಿ ಮಾತ್ರ. ನನಗೆ ಡಿಸ್ಕೌಂಟಲ್ಲೇ ಈ ಪ್ರೈಸ್ ಇತ್ತು, ಬಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಉಂಟು ಪ್ರೈಸ್. ಟ್ರೈ ಮಾಡಿ, ಒಂದು ಸ್ಯಾರಿ ತಗೊಳ್ಳೋಕೆ ಟ್ರೈ ಮಾಡಿ. ಹಾಗೆಯೇ ನಂಗೆ ತುಂಬ ಸ್ಯಾರಿ ಅಂದರೆ ತುಂಬ ಇಷ್ಟ. ನನ್ನ ಸ್ಯಾರಿ ಕಲೆಕ್ಷನ್ಸನ್ನು ತೋರಿಸೋದಕ್ಕೆ ಟ್ರೈ ಮಾಡಿದೆ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಏನಾದರೂ ಸಜೆಷನ್ ಇದ್ದರೆ ಕೊಡಿ, ನಾನು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೆ. ಆ್ಯಂಡ್ ಥ್ಯಾಂಕ್ ಯು. ಬಾಯ್.